ಮಾಧ್ಯಮ ಪ್ರಕೋಷ್ಠದಿಂದ ರಾಷ್ಟ್ರೀಯ ಭದ್ರತಾ ಆತಂಕಕ್ಕೆ ಕಾರಣವಾಗುವ ಶಾಶ್ವತ ನಿವಾಸಿ ಪ್ರಮಾಣ ಪತ್ರದ ಬಗ್ಗೆ ನಿನ್ನೆ ಕೇಂದ್ರದ ಮಂತ್ರಿಯಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಅಮಿತ್ ಶಾ ಅವರಿಗೆ, ಗೃಹ ಮಂತ್ರಿಯಾದ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಅದರ ಡೀಟೇಲ್ಸ್ ಅನ್ನು ನಾನು ನಿಮಗೆ ಹೇಳ್ತೀನಿ. ಈಗ ಕರ್ನಾಟಕ ಸರ್ಕಾರವು ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ PRC 2026 ಸಂಬಂಧ ಅಧಿಸೂಚನೆಯನ್ನು ಹೊರಡಿಸಿದೆ. ಗಂಭೀರ ಸಂವಿಧಾನಿಕ, ಕಾನೂನು ಮತ್ತು ರಾಷ್ಟ್ರೀಯ ಭದ್ರತಾ ಆತಂಕಗಳನ್ನು ಹುಟ್ಟುಹಾಕಿದೆ. ಇದರ ಕುರಿತು ಕೇಂದ್ರ ಗೃಹ ಇಲಾಖೆಯ ತಕ್ಷಣದ ಹಸ್ತಕ್ಷೇಪ ಅಗತ್ಯವಿದೆ. ಭಾರತದ ಸಂವಿಧಾನವು ದೇಶಾದ್ಯಂತ ಎಲ್ಲ ನಾಗರಿಕರಿಗೆ ಒಂದೇ ಪೌರತ್ವವನ್ನು ಕಲ್ಪಿಸುತ್ತದೆ. ಆದರೆ ಕರ್ನಾಟಕ ಸರ್ಕಾರವು ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀಡುವುದು ಈ ಸಂವಿಧಾನಿಕ ಚೌಕಟ್ಟಿಗೆ ವಿರುದ್ಧವಾಗಿದೆ. ಇದರಡಿ ಯಾವುದೇ ಸಂವಿಧಾನಿಕ ಅಥವಾ ಶಾಸನಬದ್ಧ ಅಧಿಕಾರವಿಲ್ಲದೆ ಶಾಶ್ವತ ನಿವಾಸಿಗಳು ಎಂಬ ಪ್ರತ್ಯೇಕ ವರ್ಗವನ್ನು ರಚಿಸಲು ಪ್ರಯತ್ನಿಸುತ್ತಿದೆ. ಅಂತಹ ವರ್ಗೀಕರಣವು ಅನಿಯಂತ್ರಿತವಾಗಿದೆ, ಯಾವುದೇ ಕಾನೂನುಬದ್ಧ ಸಂವಿಧಾನಿಕ ಉದ್ದೇಶದೊಂದಿಗೆ ತರ್ಕಬದ್ಧ ಸಂಬಂಧವನ್ನು ಹೊಂದಿಲ್ಲ ಮತ್ತು ಇದು ಸಂವಿಧಾನದ 14ನೇ ವಿಧಿಯನ್ನು ಉಲ್ಲಂಘಿಸುತ್ತದೆ. ಶಾಶ್ವತ ನಿವಾಸಿಗಳು ಎಂದು ನಿಗದಿಪಡಿಸಿದ ವ್ಯಕ್ತಿಗಳ ಪ್ರತ್ಯೇಕ ವರ್ಗವನ್ನು ರಚಿಸುವ ಪ್ರಯತ್ನ ಇದಾಗಿದೆ. ಈ ಮೂಲಕ ರಾಜ್ಯ ಸರ್ಕಾರವು ಸಂವಿಧಾನದ ಅಡಿಯಲ್ಲಿ ಯಾವುದೇ ಅನುಮತಿ ಇಲ್ಲದೆ ವಿಶಿಷ್ಟ ಕಾನೂನು ಮಾನ್ಯತೆಯನ್ನು ಪರಿಣಾಮಕಾರಿಯಾಗಿ ನೀಡುತ್ತಿದೆ. ರಾಷ್ಟ್ರೀಯ ಭದ್ರತೆಯ ದೃಷ್ಟಿಕೋನದಿಂದ ಅಧಿಸೂಚನೆಯು ಅತ್ಯಂತ ಆತಂಕಕಾರಿಯಾಗಿದೆ. ಅದರಲ್ಲಿ ಸೂಚಿಸಲಾದ ಅರ್ಹತಾ ಮಾನದಂಡಗಳು ಪ್ರಾಥಮಿಕವಾಗಿ ಕಂದಾಯ ಅಧಿಕಾರಿಗಳಿಂದ ನಿವಾಸ ಮತ್ತು ಸ್ಥಳೀಯ ಪರಿಶೀಲನೆಯನ್ನು ಆಧರಿಸಿವೆ ಎಂದು ತಿಳಿಯುತ್ತದೆ. ಆದಾಗ್ಯೂ ಸಮರ್ಥ ಕೇಂದ್ರ ಅಧಿಕಾರಿಗಳ ಮೂಲಕ ಭಾರತೀಯ ಪೌರತ್ವ ಪರಿಶೀಲನೆಯನ್ನು ಕಡ್ಡಾಯಗೊಳಿಸುವ ಯಾವುದೇ ನಿಬಂಧನೆ ಇಲ್ಲ ಅಥವಾ ಅಕ್ರಮ ವಲಸಿಗರು ಮತ್ತು ವಿದೇಶಿ ಪ್ರಜೆಗಳನ್ನು ಹೊರಗಿಡಲು ಯಾವುದೇ ಬಲವಾದ ಕಾರ್ಯವಿಧಾನವಿಲ್ಲ. ಇದರ ಪರಿಣಾಮವಾಗಿ ಭಾರತಕ್ಕೆ ಅಕ್ರಮವಾಗಿ ಪ್ರವೇಶಿಸಿದ ಅಥವಾ ರಾಜ್ಯದಲ್ಲಿ ಕಾನೂನು ಬಾಹಿರವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳು ಸ್ಥಳೀಯ ದಾಖಲೆಗಳನ್ನು ನೀಡುವ ಮೂಲಕ ಅಥವಾ ಮೋಸದ ವಿಧಾನಗಳ ಮೂಲಕ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಈ ಪ್ರಮಾಣ ಪತ್ರವನ್ನು ನೀಡಿದ ನಂತರ ವಿವಿಧ ರಾಜ್ಯ ಪ್ರಯೋಜನಗಳ ಸರ್ಕಾರಿ ದಾಖಲೆಗಳು, ಶೈಕ್ಷಣಿಕ ಪ್ರವೇಶಗಳು, ಉದ್ಯೋಗಾವಕಾಶಗಳು ಮತ್ತು ಇತರೆ ಅರ್ಹತೆಗಳನ್ನು ಪಡೆಯಲು ಇದನ್ನು ಅವಲಂಬಿಸುವ ಅಪಾಯವಿದೆ. ಇದರಿಂದಾಗಿ ಅಕ್ರಮ ನಿವಾಸವನ್ನು ಕಾನೂನುಬದ್ಧಗೊಳಿಸಬಹುದು. ಅಕ್ರಮ ವಲಸಿಗರನ್ನು ಗುರುತಿಸಲು ಮತ್ತು ತೆಗೆದುಹಾಕಲು ಕೇಂದ್ರ ಸರ್ಕಾರದ ಪ್ರಯತ್ನಗಳನ್ನು ನಿರಾಶೆಗೊಳಿಸುತ್ತದೆ. ಪೌರತ್ವ, ವಿದೇಶಿಯರು, ವಲಸೆ ಮತ್ತು ಆಂತರಿಕ ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರದ ವಿಶೇಷ ಅಧಿಕಾರ ವ್ಯಾಪ್ತಿಯಡಿ ಬರುತ್ತದೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಣೆಯ ರಾಜ್ಯ ಮಟ್ಟದ ಕಾರ್ಯವಿಧಾನವು ಕೇಂದ್ರದ ಏಕರೂಪದ ಚೌಕಟ್ಟನ್ನು ದುರ್ಬಲಗೊಳಿಸಲಿದೆ. ಸರಿಯಾದ ಪೌರತ್ವ ಪರಿಶೀಲನೆ ಇಲ್ಲದೆ ಅಥವಾ ಪ್ರಮಾಣ ಪತ್ರ ನೀಡುವುದರಿಂದ ಅಕ್ರಮ ವಲಸಿಗರು ರಾಜ್ಯದಲ್ಲಿ ನೆಲೆಸಿ ಅಕ್ರಮ ಚಟುವಟಿಕೆಗಳಲ್ಲೂ ತೊಡಗುವ ಸಾಧ್ಯತೆ ಇದೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರವು ರಾಷ್ಟ್ರೀಯ ಭದ್ರತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಗೆ ಗಂಭೀರ ಅಪಾಯವನ್ನು ಮತ್ತು ಬೆದರಿಕೆ ಕಾರಣ ಆಗಲಿದೆ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ PRC 2026 ಸಂವಿಧಾನಿಕ ಸಿಂಧುತ್ವವನ್ನು ಪರಿಶೀಲಿಸಲು ಕೇಂದ್ರ ಗೃಹ ಸಚಿವಾಲಯವು ಸಮರ್ಥ ಅಧಿಕಾರಿಯನ್ನು ನೇಮಿಸಬೇಕಿದೆ. ಅಂತಹ ಪರಿಶೀಲನೆ ಆಗುವವರೆಗೆ ಅಧಿಸೂಚನೆಯ ಅನುಷ್ಠಾನವನ್ನು ಸ್ಥಗಿತಗೊಳಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶಿಸಬೇಕಿದೆ. ಅಧಿಸೂಚನೆ ಹೊರಡಿಸಿದ ಸಂವಿಧಾನಿಕ ಮತ್ತು ಶಾಸನಬದ್ಧ ಪ್ರಾಧಿಕಾರದ ಕುರಿತು ರಾಜ್ಯ ಸರ್ಕಾರದಿಂದ ವಿವರವಾದ ವರದಿ ಪಡೆಯಬೇಕಿದೆ. ಸಮರ್ಥ ಕೇಂದ್ರ ಸಂಸ್ಥೆಗಳ ಮೂಲಕ ಭಾರತೀಯ ಪೌರತ್ವದ ಸಮಗ್ರ ಪರಿಶೀಲನೆ ಇಲ್ಲದೆ ಯಾವುದೇ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀಡಲಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕಿದೆ. ಸಂವಿಧಾನಿಕ ಚೌಕಟ್ಟು, ರಾಷ್ಟ್ರೀಯ ಭದ್ರತೆ ಮತ್ತು ಭಾರತದ ಸಂವಿಧಾನದ ಅಡಿಯಲ್ಲಿ ಖಾತರಿಪಡಿಸಲಾದ ಸಮಾನತೆಯ ತತ್ವವನ್ನು ರಕ್ಷಿಸಲು ಅಗತ್ಯವಿರುವ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ದೂರಗಾಮಿ ಸಂವಿಧಾನಿಕ ಪರಿಣಾಮಗಳು ಮತ್ತು ರಾಷ್ಟ್ರೀಯ ಭದ್ರತೆ ಸಂಬಂಧಿಸಿದ ಗಂಭೀರ ಕಾಳಜಿಯನ್ನು ಪರಿಗಣಿಸಬೇಕಾಗಿದೆ. ಇದು ಅವರು ಇಂಗ್ಲಿಷ್ ಇದರಲ್ಲಿ ಅವರು ಇದನ್ನ 8ನೇ ತಾರೀಕು ಅವರು ಇದನ್ನ ಲೆಟರ್ ಬರೆದಿದ್ದಾರೆ ಗೃಹ ಮಂತ್ರಿಗಳಿಗೆ. ಯಾಕಂದ್ರೆ ಅವರು ಹೇಳುತ್ತೋ ಇದರಲ್ಲಿ ನಿಮಗೆ ಗೊತ್ತಾಗಿರ್ಬೇಕು, ಈಗ ನಾವು ವೆಸ್ಟ್ ಬೆಂಗಾಲಲ್ಲೂ ನೋಡಿರ್ಬೇಕು, SIR ಅಲ್ಲಿ ಸುಮಾರು 70 ರಿಂದ 90 ಲಕ್ಷ ಜನ ವಲಸಿಗರು ಬಂದು ಅಕ್ರಮವಾಗಿ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ನೆಲೆಸಿದ್ರು.
ಅವರೆಲ್ಲರಲ್ಲೂ ಕೂಡ ವೋಟರ್ ಐ ಡಿ ಇತ್ತು, ಪ್ಯಾನ್ ಕಾರ್ಡ್ ಇತ್ತು, ಆಧಾರ್ ಕಾರ್ಡ್ ಇತ್ತು. ಅದ್ರ ಸಲುವಾಗಿನೇ ಅವ್ರಿಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ ಅದನ್ನ ಪಡೆದುಕೊಳ್ಳೋದೇನೋ ಅವ್ರಿಗೆ ಜಾಸ್ತಿ ಕಷ್ಟದ ಕೆಲಸ ಅಲ್ಲ. ಆದ್ರೆ ಅಂಥದ್ರ ಮೇಲೇನೆ ಡಿಪೆಂಡ್ ಆಗಿ ನೀವು ಪರ್ಮನೆಂಟ್ ರೆಸಿಡೆನ್ಸಿನ ಕೊಡಬಾರ್ದು. ಇದನ್ನ ಕೇಂದ್ರದ ಒಬ್ಬ ಅಧಿಕಾರಿಯನ್ನ ನಿಯೋಜಿಸಿ ಕರೆಕ್ಟ್ ಆಗಿ ಅದನ್ನೆಲ್ಲ ಪರಿಶೀಲನೆ ಆದ್ಮೇಲೆ ನೀವು ಇದನ್ನ ಕೊಡಬೇಕು. ಯಾಕಂದ್ರೆ ಇದು ಇಂಥದ್ದು ಯಾವುದೇ ಒಂದು ಬೇರೆ ನಮ್ಮ ದೇಶದಲ್ಲಿ ಎಲ್ಲೇ ಯಾವ ರಾಜ್ಯದಲ್ಲೂ ಈ ತರದ್ ಮಾಡಿಲ್ಲ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತೇಳಿ. ಇವ್ರು ಯಾಕೆ ಇದನ್ನ ಸಡನ್ ಆಗಿ SIR ಬಂದ ತಕ್ಷಣ ಮಾಡ್ತಾ ಇದ್ದಾರೆ ಅಂತ ಅವ್ರ ಪ್ರಶ್ನೆ ಇದೆ. ಆದ್ರಿಂದ ಕೇಂದ್ರ ಸರ್ಕಾರದ ಒಬ್ಬ ಅಧಿಕಾರಿ ಬರೋವರೆಗೂ ಈ ಸರ್ಟಿಫಿಕೇಟ್ ಅನ್ನ ಯಾರಿಗೂ ಕೊಡಬಾರ್ದು ಅಂತೇಳಿ ಅವ್ರು ಇದರಲ್ಲಿ ಈ ಪತ್ರದ ಮೂಲಕ ಗೃಹ ಸಚಿವರಿಗೆ ಕೇಳ್ತಾ ಇದ್ದಾರೆ. ಮಾಡ್ತು ಅಂತ ಅವ್ರ ಪ್ರಶ್ನೆ ಇರೋದು ಮೇನ್. ಆಮೇಲೆ SIR ಮಾಡ್ತಿರೋದೇ ಅದ್ರ ಸಲುವಾಗಿ, ಯಾರು ಇಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಇದ್ದಾರೆ, ಯಾರು ಇಲ್ಲಾರ್ದವ್ರನ್ನ ಮತ್ತೆ ಹೊರಗೆ ಕಳಿಸ್ಬೇಕಾಗ್ತದೆ. ಬಟ್ ಇವರು ಅದನ್ನ ಪರ್ಮನೆಂಟ್ ರೆಸಿಡೆನ್ಸ್ ಅಂತ ಕೊಟ್ಟ ತಕ್ಷಣ ಅವರು ಪರ್ಮನೆಂಟ್ ರೆಸಿಡೆಂಟ್ ಆಗ್ಬಿಡ್ತಾರೆ. ಈಗ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಒಂದ್ಸರ್ತಿ ಅದಾದ್ಮೇಲೆ. ಅದಾಗೋಕ್ಕಿಂತ ಮೊದಲು ಒಬ್ಬ ಅಧಿಕಾರಿಯಿಂದ ನಾವು ಪರಿಶೀಲನೆ ಮಾಡಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಇದರಲ್ಲಿ. ಈಗ ಪ್ರೆಸ್ ಮೀಟ್ ಮಾಡಂತ ಹೇಳಿದ್ದಾರೆ 14ನೇ ತಾರೀಕು ವಿಜೇಂದ್ರ ಅವ್ರು ಬರ್ತಾ ಇದ್ದಾರೆ. ಅವ್ರು ಬಂದ ತಕ್ಷಣ ಅವ್ರ ಜೊತೆಗೆ ಮಾತಾಡಿ ನಮ್ಮ ಅಧ್ಯಕ್ಷರುಗಳು, ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ಬರಬೇಕಾಗಿತ್ತು, ಬೇರೆ ಒಂದು ಕಾರಣದಿಂದ ಅವರು ಬರೋಕ್ಕಾಗಿಲ್ಲ. ಅವ್ರು ಬಂದ ತಕ್ಷಣ ನಾವು ಮಾತಾಡ್ಕೊಂಡು ಒಂದು ಏನ್ ಮಾಡ್ಬೇಕು ಮುಂದೆ ಅದ್ರ ವಿರುದ್ಧ, ಈಗ ಪರ್ಮನೆಂಟ್ ರೆಸಿಡೆಂಟ್ ಈಗ ಏನು ತಂದಿದಾರಲ್ಲ ಇದ್ರ ವಿರುದ್ಧ ಏನ್ ಮಾಡ್ಬೇಕಂತ ಅವ್ರ ಜೊತೆಗೆ ಇದು ಮಾಡಿ ಮುಂದಿನ ಇದನ್ನ ಮಾಡ್ತೇವೆ. ನಾವು ಕೆಲವೊಂದ್ ಕಡೆ ಹೋಗಿದ್ದೀವಿ, BLOಗಳಿಗೆ ನಾವೇ ಹೇಳಿದೀವಿ, ಪ್ರತಿಯೊಂದು ಮನೆಗೆ ನಾವು ಕಂಪಲ್ಸರಿ ಹೋಗ್ಬೇಕು, ಹೋಗಿ ಅಲ್ಲಿ ಚಿಟ್ಟಿ ಅಂಟಿಸ್ಬೇಕು. ಇರ್ಲಾರ್ದ ಕಡೆ ರೆಡ್ ಇದಿದೆ, ಕೆಂಪು ಚಿಟ್ಟಿ ಅಂಟಿಸ್ಬೇಕು, ಇದ್ದ ಕಡೆ ಬೇರೆ ಅದು ಇದೆ, ಅದ್ರ ತಕ್ಕಂಗ ನಾವು ಹೋಗ್ಲೇಬೇಕಂತ ಹೇಳಿದೀವಿ. ಎಲ್ಲಿ ಹೋಗ್ಲಾರ್ದೆ ನೀವೇನಾದ್ರೂ ಒಂದೇ ಕಡೆ ಕುತ್ಕೊಂಡು ಕೊಡೋದು ಲೆಕ್ಕ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ನಾವು ತಹಸೀಲ್ದಾರಿಗೆ ರಿಪೋರ್ಟ್ ಮಾಡ್ತೀವಿ, ನಿಮ್ ವಿರುದ್ಧ ಆಕ್ಷನ್ ತಗೊಳ್ತಾರ ಅಂತ ಹೇಳಿದೀವಿ. ಇಲ್ಲಿವರೆಗೂ ಯಾರು ಸಿಕ್ಕಿಲ್ಲ, ಅಂತವ್ರು ಇದ್ದವ್ರಿಗೂ ನಾವು ಹೇಳಿದೀವಿ ಒಂದೇ ಕಡೆ ಕುತ್ಕೊಂಡು ಮಾಡಬಾರ್ದು ಅಂತ. ಔಟ್ಸ್ಕರ್ಟ್ ಏರಿಯಾದೊಳಗ ಯಾವ ಮನೆ ಹೊಸದಾಗಿರೋದ್ರಿಂದ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ನಾವು ನಮ್ಮ ಪಕ್ಷದವ್ರು ಯಾವ್ದೇ ನಮ್ಮ ಅಲ್ಲಿ ಇದ್ದ ಓಣಿಯವ್ರು ಹೋಗಿ ತೋರಿಸ್ಕೊಟ್ರೆ ಅವ್ರಿಗೆ ಗೊತ್ತಾಗ್ತದೆ. ಕೆಲವೊಂದ್ ಕಡೆ ಅವರೇ ತಪ್ಪು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ನಾವೇ ಹೋಗಿ ಅದನ್ನ ಸರಿಪಡಿಸ್ಬೇಕಾಯ್ತು. ಒಂದ್ ಕಡೆಗೆ 6 ಜನ ರಕ್ತ ಸಂಬಂಧ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ SIR ಅಲ್ಲಿ. ರೈಟ್ ಸೈಡ್ ಅಲ್ಲಿ ಬರಿಬೇಕಾದ್ರೆ ತಂದೆಯ ತಂದೆ ತಾಯಿ, ತಾಯಿಯ ತಂದೆ ತಾಯಿ 6 ಜನ ಕೊಡ್ಬೇಕಂತ ಅದ. ಇಲ್ಲ ಅವರು ಗಂಡನ ಹೆಸರು ಬರಿಬಹುದು ಅಂತ ಏನೋ ತಪ್ಪಾಗಿ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ರು ಅವ್ರು, ಜನಕ್ಕೆ ಹೇಳ್ಬಿಟ್ಟಿದ್ದಾರೆ ಅದನ್ನ. ಈಗ ಅವ್ರ ಮಾತು ಕೇಳ್ಕೊಂಡು ಅವ್ರು ಬರೆದ್ರೆ ಪಾಪ ಅವ್ರದ್ದು ಓಟೇ ಹೋಗ್ಬಿಡ್ತದೆ. ಈಗ ಸೊ ಒಬ್ರಿಗೆ ಕೂರಿಸ್ಬೇಕಾದ್ರೆ ಒಬ್ಬ ಆಫೀಸರ್ ಲೆಕ್ಕ ಕೂರಿಸಿದ್ರೆ ಒಳ್ಳೇದು. ಅಟ್ಲೀಸ್ಟ್ ಸ್ಕೂಲ್ ಟೀಚರ್, ಈಗ ನಮ್ಮ ಮುನ್ಸಿಪಾಲಿಟಿಯಲ್ಲಿ ವರ್ಕ್ ಮಾಡೋರು, ಟೇಬಲ್ ವರ್ಕ್ ಮಾಡೋರಿಗೆ ಗೊತ್ತಾಗ್ತದೆ. ಅಂಗನವಾಡಿ ಟೀಚರಿಗೆ ಬಹಳ ಕಷ್ಟ ಆಗ್ತದೆ. ಟ್ರೈನಿಂಗ್ ಕರೆಕ್ಟ್ ಆಗಿಲ್ಲ. ಟ್ರೈನ್ ಕರೆಕ್ಟ್ ಆಗಿಲ್ಲ ಅವ್ರಿಗೆ. ಪಾಪ ಅವ್ರು ಓದೋದು ಈಗ ಅಂಗನವಾಡಿ ಟೀಚರ್ ಮಾಮೂಲಿ 10ನೇ ಕ್ಲಾಸ್ 8ನೇ ಕ್ಲಾಸ್ 10ನೇ ಕ್ಲಾಸ್ ಓದಿದ್ರೆ SIR ನಡೀತಾ ಇದೆ. ಇನ್ನು ಫಾರ್ಮ್ ಕೊಡ್ತಾ ಇದಾರೆ, ಇನ್ನು ತುಂಬಿ ವಾಪಸ್ ಕೊಡೋದು. ನಮ್ಮ ಪ್ರಕಾರ ಈಗ ನಮ್ಮ ಲೋಕಲ್ ಅಲ್ಲಿ ನಾವಂತೂ ಎಲ್ಲಾ ವಾರ್ಡ್ಗಳಿಗೆ ಹೋಗಿ ಬಂದಿದೀವಿ, ಕೊಡೋಷ್ಟು ಮೋರ್ ದನ್ 50% ಕೊಟ್ಟಿದ್ದಾರೆ, ಮೋರ್ ದನ್ 50% ಆಗಿದೆ. ಹಳ್ಳಿಗಳಲ್ಲಿ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಈಗ ಅಲ್ಲಿನೂ ಈಗ ಇಲ್ಲಿದವ್ರು ಓದಿದವ್ರು ಸಿಗ್ತಾರೆ, ಇಲ್ಲಿ ಯಾರಿಗಾದ್ರೂ ಕೇಳ್ಕೊಂಡ್ರು ಅವರು ಹೇಳ್ತಾರ. ಅಲ್ಲಿ ಪ್ರಾಬ್ಲಮ್ ಏನಾಗ್ತಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್ BLOಗಳೇ ಕರೆಕ್ಟ್ ಆಗಿದ್ರೆ ಹೇಳ್ಬೋದು ಅವ್ರು, ಇಲ್ಲ ನಮ್ಮ BLI 2ಗಳು ಕೂತ್ಕೊಂಡು ಅವ್ರಿಗೆ ಬರೆದು ಕೊಡ್ಬೇಕು. ನಾವೇ ಖುದ್ದಾಗಿ ಒಂದು ಹಳ್ಳಿಗೆ ಹೋಗಿ ಹೇಳಿ ಬಂದಾಗ ಲೆಫ್ಟ್ ಸೈಡ್ ಅಲ್ಲಿ 2002 ಬರ್ದದ್ದು ಬರಿಬೇಕಿತ್ತು, ರೈಟ್ ಸೈಡ್ ಅಲ್ಲಿ ಇರ್ಲಾರ್ದವ್ರು ತಮ್ಮ ತಂದೆ ತಾಯಿ ಬರಿಬೇಕಿತ್ತು. 2 ಕಡೆ ತುಂಬಿಟ್ಟಿದ್ರು ಅವ್ರು. ಆ ತರ ಆಗ್ತಾ ಇದೆ, ಅದೊಂದು ಸಮಸ್ಯೆ ಆಗಿದೆ. ಕನ್ಫ್ಯೂಷನ್ ಇದೆ, ಬಹಳ ಕನ್ಫ್ಯೂಷನ್ ಇದೆ.